2026 2026ರ ವರ್ಷ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ನೋಡಿ 2026ಕ್ಕೆ ಮುಖ್ಯವಾಗಿ ಯಾವ ಗ್ರಹಗಳು ಚೇಂಜ್ ಆಗುತ್ತೆ, ಯಾವ ಗ್ರಹಗಳು ಯಾವ ಒಂದು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಮೊದಲಿಗೆ ಗುರು ಗ್ರಹ ನೋಡಿ 1/6/2026 ಅಂದರೆ 6ನೇ ತಿಂಗಳು ಮಧ್ಯರಾತ್ರಿ 1ನೇ ತಾರೀಕು ರಾತ್ರಿ 11:02 ಮುಖ್ಯವಾಗಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಗುರುವಿನ ಬದಲಾವಣೆ ಅಂತಂದರೆ ಮಿಥುನದಿಂದ ಕಟಕಕ್ಕೆ ಗುರುವಿನ ಬದಲಾವಣೆ ಆಗುತ್ತೆ. ಮತ್ತು ಇದೇ ವರ್ಷ 2026ರಲ್ಲಿ 31ನೇ ತಾರೀಕು 10ನೇ ತಿಂಗಳು 2026 ಈ ತಿಂಗಳಲ್ಲಿ 10ನೇ ತಿಂಗಳಲ್ಲಿ 4:53 ಸಾಯಂಕಾಲ 4:53 ಮತ್ತೆ ಗುರುವಿನ ಬದಲಾವಣೆ. ಗುರು ಕಟಕದಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾರೆ. ಅದೇ ರೀತಿ ಈ 2026ರಲ್ಲಿ ಮುಖ್ಯವಾಗಿ ರಾಹುಕೇತುಗಳ ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ರಾಹುಕೇತುಗಳ ಬದಲಾವಣೆ ಅಂತಂದರೆ ನೋಡಿ 7ನೇ ತಾರೀಕು 12ನೇ ತಿಂಗಳು 2026 8:20 ರಾಹುವಿನ ಬದಲಾವಣೆ. ರಾಹು ಕುಂಭ ರಾಶಿಯಿಂದ ಮಕರಕ್ಕೆ ರಾಹುವಿನ ಬದಲಾವಣೆ ಆಗುತ್ತೆ. ಅದೇ ರೀತಿ ಕೇತು ಸಿಂಹ ರಾಶಿಯಿಂದ ಕಟಕಕ್ಕೆ ಬದಲಾವಣೆ ಆಗ್ತಿದ್ದಾರೆ. ಈ ರಾಹುಕೇತುಗಳ ಬದಲಾವಣೆ ಹಾಗೂ ಗುರುವಿನ ಎರಡು ತಿಂಗಳಲ್ಲಿ ವರ್ಷದಲ್ಲಿ 2 ಸಾರಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತು ಶನಿ ಗ್ರಹ 2 ವರ್ಷ ಮೀನದಲ್ಲೇ ಇರ್ತಾರೆ. ಆಲ್ರೆಡಿ ಮೀನದಲ್ಲಿ ಇದ್ದಾರೆ, ಅದೇ ರೀತಿ ಮೀನದಲ್ಲೇ ಇರ್ತಾರೆ. ಈ ಮುಖ್ಯವಾಗಿ ಈ 3 ಗ್ರಹಗಳ ಬದಲಾವಣೆಯಿಂದ ಅನೇಕ ರಾಶಿಗಳಿಗೆ ಬಹಳಷ್ಟು ಏರುಪೇರುಗಳಾಗ್ತಾ ಹೋಗ್ತವೆ. ಮತ್ತು ಸೂರ್ಯ, ಕುಜ, ಬುಧ ಮತ್ತು ಶುಕ್ರ ಈ 4 ಗ್ರಹಗಳು ಒಂದು ತಿಂಗಳಿಗೆ ಒಂದು ಸತಿ ಎಲ್ಲ ರಾಶಿಗಳನ್ನು ಸಂಚರಿಸ್ತಾ ಹೋಗ್ತವೆ. ಅದರಲ್ಲಿ ಚಂದ್ರ 2.5 ದಿನಕ್ಕೆ ಒಂದು ಸತಿ ಎಲ್ಲ ರಾಶಿಯನ್ನು ಸಂಚರಿಸ್ತಾ ಬರ್ತಾನೆ. ಈ ರಾಶಿಗಳ ಬದಲಾವಣೆಯಿಂದ ಈ 12 ರಾಶಿ ಈ ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲೂ ಯಾವ ಮಟ್ಟದ ಏರುಪೇರುಗಳಾಗ್ತವೆ, ಯಾವ ಶುಭ ಅಶುಭ ಫಲಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ನೋಡಿ 2025 ಮುಗಿಸಿ 2026ನೇ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಅವರವರ ರಾಶಿಯ ಫಲಾನುಫಲಗಳನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಅದೇ ರೀತಿ 12 ರಾಶಿಗಳ ಫಲಾನುಫಲ 2026ರಲ್ಲಿ ಹೇಗಿರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. 2026ನೇ ಇಸ್ವಿಯಲ್ಲಿ ಕನ್ಯಾ ರಾಶಿಯವರ ಫಲಾನುಫಲಗಳನ್ನ ನೋಡ್ತಾ ಹೋಗೋಣ. ಕನ್ಯಾ ರಾಶಿ 2026 ಹೇಗೆ ಬರಮಾಡ್ಕೊಳ್ತಿದೆ ಅಂದರೆ ನೋಡಿ 2026 ರಾಶಿಯಾಧಿಪತಿ ಬುಧ ಮಕರ ರಾಶಿಯಲ್ಲಿ ಇರ್ತಾರೆ. ಮಕರ ರಾಶಿಯಲ್ಲಿ ಇದ್ದು ನಂತರ ಜನವರಿ 15ರ ನಂತರ ಕುಂಭರಾಶಿಗೆ ಎಂಟರ್ ಆಗ್ತಾರೆ. ಹಾಗಾಗಿ ಮಕರ ರಾಶಿ ಅಂತ ಬಂದಾಗ ನೋಡಿ ರಾಶಿಗೆ ಕನ್ಯಾ ರಾಶಿಗೆ 5ನೇ ಮನೆ ಮಕರ ರಾಶಿ, ಕುಂಭರಾಶಿ 6ನೇ ಮನೆ ಆಗುತ್ತೆ. 15ರವರೆಗೂ ತುಂಬ ಪಾಸಿಟಿವ್ ಆಗಿರುತ್ತೆ. ತುಂಬ ಪಾಸಿಟಿವ್ ಅಂದರೆ ನೋಡಿ 12ನೇ ಮನೆಯ ಸೂರ್ಯ ಮತ್ತು ರಾಶಿಯಾಧಿಪತಿ ಬುಧ, ಅದೇ ರೀತಿ ಶುಕ್ರ ಅಂದರೆ ಧನಸ್ಥಾನದ ಶುಕ್ರ, 3ನೇ ಮನೆಯ ಕುಜ, ಈ 4 ಗ್ರಹಗಳು ಮಕರ ರಾಶಿಯಲ್ಲಿದ್ದು ಒಳ್ಳೆ ಫಲಾನುಫಲಗಳನ್ನ ಕೊಡ್ತಾ ಹೋಗ್ತವೆ. ಯಾಕಂದರೆ 5ನೇ ಮನೆ ಅಂದರೆ ಪೂರ್ವ ಪುಣ್ಯ, ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗೋದು, ಅದೇ ರೀತಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದು, ನಿಮ್ಮ ಮಕ್ಕಳಿಂದ ತುಂಬ ಒಂದು ಒಳ್ಳೆ ಹೆಸರು ಬರೋದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಅದೇ ರೀತಿ ಕುಂಭರಾಶಿಗೆ 15ರ ನಂತರ ಕುಂಭರಾಶಿಗೆ ಬಂದಾಗ ಎಲ್ಲೋ ಒಂದು ಕಡೆ ಕುಂಭರಾಶಿಯಲ್ಲಿ ಸ್ವಲ್ಪ ಜನವರಿ 15ರ ನಂತರ ಸ್ವಲ್ಪ ಎಲ್ಲೋ ಒಂದು ಕಡೆ ಜಗಳ, ಕದನ, ಮನಸ್ತಾಪ, ಮೈಂಡ್ಸೆಟ್ ಸರಿ ಇಲ್ದಿರ ಇರೋದು, ಸಂಸ್ಥೆಯಲ್ಲಿ ಕಿತ್ತಾಟ ಆಗೋದು, ನಿಮ್ಮ ಮಾತು ಯಾರು ಕೇಳ್ದಿರ ಇರೋದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ನಂತರ 7ನೇ ಮನೆ ಅಂದರೆ ಗುರುವಿನ ಬದಲಾವಣೆ 6ನೇ ತಿಂಗಳು ಜೂನು 6ನೇ ತಿಂಗಳ ನಂತರ ಮಿಥುನ ರಾಶಿಯಿಂದ ಕಟಕಕ್ಕೆ ಗುರುವಿನ ಬದಲಾವಣೆಯಾದ ನಂತರ ಕನ್ಯಾ ರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ರಾಜಯೋಗ ಅಂತ ಹೇಳ್ಬೋದು. ಗುರುವಿನ ದೃಷ್ಟಿ ರಾಶಿಗೆ 3ನೇ ಮನೆ ಅಂದರೆ ವೃಶ್ಚಿಕ ರಾಶಿಗೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮ್ಮ ಸ್ನೇಹ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು, ನಿಮ್ಮ ಕುಟುಂಬ ಆಗಿರ್ಬೋದು, ಆಲ್ ಓವರು ಅಲ್ಲಿ ನೀವು ತುಂಬ ಹೆಸರನ್ನು ಮಾಡ್ತಾ ಹೋಗ್ತೀರಾ. ಜೊತೆಗೆ ನಿಮ್ಮ ಕೆಲಸ ಕಾರ್ಯ ಅಂತ ಬಂದಾಗ ನೋಡಿ ನಿಮಗೆ 6ನೇ ಮನೆ ಮಕರ ರಾಶಿಗೆ ಗುರುವಿನ
5ನೇ ದೃಷ್ಟಿ ಬೀಳುತ್ತೆ. ಮಕರ ರಾಶಿಗೆ 5ನೇ ದೃಷ್ಟಿ ಬೀಳೋದ್ರಿಂದ ಖಂಡಿತವಾಗ್ಲೂ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕೆಲಸದ ವಿಚಾರದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲೋ ಒಂಚೂರು ಕುಂಠಿತ ಆಗ್ತಾ ಹೋಗುತ್ತೆ. ನಂತರ 7ನೇ ಮನೆ ಅಂದರೆ ಮೀನ ರಾಶಿಗೆ ಗುರುವಿನ ನೇರ ದೃಷ್ಟಿ 9ನೇ ದೃಷ್ಟಿ ಬೀಳೋದ್ರಿಂದ ನಿಮಗೆ ಅದು ಸಪ್ತಮ ಸ್ಥಾನ ಆಗಿರೋದ್ರಿಂದ ನಿಮ್ಮ ಭಾಗ್ಯಸ್ಥಾನ ಅಲ್ಲಿ ಓಪನ್ ಆಗುತ್ತೆ. ಸೊ ನಿಮಗೆ ಎಲ್ಲ ಕಡೆಯಿಂದನೂ ನಿಮಗೆ ಬರಬೇಕಾಗಿರೋ ದುಡ್ಡಾಗಿರ್ಬೋದು ಅಥವಾ ನಿಮ್ಮ ಏಳಿಗೆ ಆಗಿರ್ಬೋದು, ನೀವೆಲ್ಲೋ ಒಂದು ಕಡೆ ಹೆಸರನ್ನು ತಗೊಳ್ಳೋದಾಗಿರ್ಬೋದು, ಅದೆಲ್ಲವೂ ಕನ್ಯಾ ರಾಶಿಯವರಿಗೆ ಆಗ್ತಾ ಹೋಗುತ್ತೆ. ನಂತರ ನೋಡಿ 3ನೇ ತಿಂಗಳಲ್ಲಿ ಎಲ್ಲ ಗ್ರಹಗಳು ಸಪ್ತಮಕ್ಕೆ ಬಂದಾಗ ನಿಮ್ಮ ರಾಶಿಯಾಧಿಪತಿ ಬುಧ ಕೂಡ ಸಪ್ತಮದಲ್ಲಿ ಸಂಗಮವಾದಾಗ ಖಂಡಿತವಾಗ್ಲೂ ಕನ್ಯಾ ರಾಶಿಯವರಿಗೆ ಈ 3ನೇ ತಿಂಗಳಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಅಚೀವ್ಮೆಂಟ್ ಕೂಡ ಆಗ್ತಾ ಹೋಗುತ್ತೆ. ನಂತರ ಗುರುವಿನ ಬದಲಾವಣೆ ಮತ್ತೆ 10ನೇ ತಿಂಗಳಲ್ಲಿ ನಿಮ್ಮ ಸಿಂಹ ರಾಶಿಗೆ 12ನೇ ಮನೆಗೆ ಬಂದಾಗ ಅಲ್ಲಿಂದ ಮತ್ತೆ ನಿಮ್ಮ ಒಂದು ಏಳಿಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಲ್ಲಿಂದ ಎಲ್ಲೋ ಒಂದು ಕಡೆ ನಿಮಗೆ ಕಷ್ಟದ ದಿನಗಳು ಬರ್ತಾ ಹೋಗ್ತವೆ. ಹಾಗಾಗಿ ಆ 10ನೇ ತಿಂಗಳವರೆಗೂ ನೀವು ತುಂಬ ಜೋಪಾನವಾಗಿರಿ. 10ನೇ ತಿಂಗಳ ನಂತರ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಗುರುವಿನ ಒಂದು ದರ್ಶನ ಆಗಿರ್ಬೋದು, ಗುರುವಿನ ಟೆಂಪಲ್ಲು ಮತ್ತು ಗುರುವಿನ ಅನುಗ್ರಹವನ್ನು ಪಡ್ಕೊಳ್ತಾ ಹೋಗಬೇಕು. 2026ರಲ್ಲಿ 75% ರಿಸಲ್ಟನ್ನು ನೋಡ್ತಾ ಹೋಗ್ತೀರಿ ಕನ್ಯಾ ರಾಶಿಯವರು. ಸೊ 2026 ನಿಮಗೆ ಒಂದು ಒಳ್ಳೆ ಶುಭ ಕೆಲಸಗಳಿಗೆ ನಿಮಗೆ ಮುನ್ನಡೆಯನ್ನು ಸೂಚಿಸ್ತಾ ಹೋಗುತ್ತೆ ಅಂತ ಹೇಳ್ಬೋದು.